ವೃದ್ಧಾಶ್ರಮದ ಅಧ್ಯಕ್ಷರಾದ ಜನಶ್ರೀ ಯೋಗೇಶ್ ಅವರು ನಮ್ಮ ಗ್ರಾಮಕ್ಕೆ ಆಗಮಿಸಿದ್ದಾರೆ. ಸ್ವಲ್ಪ ಕ್ರಾಸ್ ಮಾಡೋದೇ ಕ್ರಾಸ್ ಮಾಡಿ ತಮ್ಮ ಕರ್ತವ್ಯದ ಮೂಲಕ ಅವರ ಗೌರವವನ್ನು ಸಲ್ಲಿಸೋಣ. ಭಗವಂತ ಅವರಿಗೆ ಹೆಚ್ಚಿನದಾಗಿ ಇನ್ನಷ್ಟು ಸಮಾಜ ಸೇವೆಯನ್ನು ಮಾಡ್ತಕ್ಕಂಥ ಆಯುಸ್ಸು ಆರೋಗ್ಯ. 5ನೇ ವರ್ಷ ನಾನು ಬರ್ತಾ ಇರೋದು ಇಲ್ಲಿಗೆ ಕಾಲಿಡ್ಲಿಕ್ಕೆ ಮುಖ್ಯವಾಗಿ ನಮ್ಮ ಶ್ರೀನಿವಾಸ್ ಗುರುಗಳನ್ನ ನಾನು ನೆನೆಸ್ಕೊಳ್ಳೇಬೇಕು. ಪ್ರತಿ ವರ್ಷನೂ ಇಷ್ಟು ನಿಯಮ, ಇಷ್ಟು ಶ್ರದ್ಧೆ, ಭಕ್ತಿಯಿಂದ ಈ ಒಂದು ಕಾರ್ಯಕ್ರಮವನ್ನ ತುಂಬಾ ಅದ್ಭುತವಾಗಿ ನಡೆಸ್ಕೊಂಡು ಬರ್ತಿದ್ದಾರೆ. ನೋಡಿ ಅವ್ರು ಎಷ್ಟು ಶ್ರಮ ಇದೆ, ನಮ್ಮನ್ನೆಲ್ಲ ವೇದಿಕೆ ಮೇಲ್ ಕೂರಿಸಿ ಅವ್ರು ಕೆಳಗೆ ನಿಂತಿದ್ದಾರೆ. ನನಗೆ ಮಾತ್ರ ಬಹಳ ಬೇಜಾರಾಯ್ತು ಗುರುಗಳೇ, ದಯವಿಟ್ಟು ನೀವು ಮೇಲ್ ಬರಬೇಕು. ಇಲ್ಲ 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 ದಯವಿಟ್ಟು ಮೇಲ್ ಬರಬೇಕು. ಜೋರಾಗಿ ಒಂದ್ಸತಿ ಅವ್ರಿಗೆ ಕ್ಲಾಸ್ ಮಾಡ್ಬೇಕು. ನೀವೆಲ್ಲ ಭವಿಷ್ಯ ಅನ್ಸ್ಬೋದು, ಒಂದಿನದ ಕಾರ್ಯಕ್ರಮ, ಪೂಜೆ ಪುನಸ್ಕಾರ, ಇದೆಲ್ಲ ಎಷ್ಟು ದಿನಗಳ ಶ್ರಮ ಸರ್. ಇದು ಬಹಳ ಖುಷಿ ಆಗತ್ತೆ ನನಗೆ. ಯಾಕೆ ಅಂತ ಹೇಳಿದ್ರೆ ಎಲ್ಲೋ ಸೊಂಡೆಗುಪ್ಪ ಒಂದು ಹಳ್ಳಿಲಿ ಸಣ್ಣ ಸೇವೆ ಮಾಡ್ತಾ ಇರ್ತಕ್ಕಂಥ ಹುಡುಗನ್ನ ಹುಡುಕೊಂಡು ಬಂದು ಈ ಕ್ಷೇತ್ರಕ್ಕೆ ಬರಬೇಕು ಅಂತ ಕರಿತೀರಾ ಅಂದ್ರೆ ನಿಮ್ಮ ದೊಡ್ಡ ಮನಸ್ಸಿಗೆ ನನ್ನ ಕಡೆಯಿಂದ ಹೃದಯಪೂರ್ವಕವಾಗಿ ಧನ್ಯವಾದಗಳು. ಭಗವಂತ ಸೇವೆ ಮಾಡ್ತಾ ಇದ್ದೀರಿ, ಭಗವಂತನೇ ಕಲ್ಸ್ಕೊಟ್ಟಿರೋದು. ಆ ಭಗವಂತನಲ್ಲಿ ಅಲ್ಲಿ ದೇವರಲ್ಲೇ ಕಾಣ್ತಾ ಇರೋದು ನಾವು. ಥ್ಯಾಂಕ್ ಯು. ಯಾಕೆಂತ ಹೇಳಿದ್ರೆ ಇವತ್ತು ಎಷ್ಟೋ ಜನ ಬೀದಿಯಲ್ಲಿ ಮಲಗುವಂತ ಅನಾಥರು, ನಿರ್ಗತಿಕರು, ಅಸಹಾಯಕರು, ಒಂದು ತುತ್ತಿಗೆ ಪರದಾಡುವಂತ ವ್ಯಕ್ತಿಗಳೇ ನನ್ನ ಜೀವ, ಅವರೇ ದೇವರು ಅಂತ ಭಾವಿಸ್ತೀನಿ. ಇವಾಗ ಬರೋಬ್ಬರಿ 165 ಜನ ದೇವ್ರ ಮಕ್ಕಳಿದ್ದಾರೆ. ಯಾರು ನಿರಾಶ್ರಿತರಿರ್ತಾರೆ, ಯಾರು ಬೀದಿಲಿ ಮಲಗ್ತಾರೆ, ಅವ್ರನ್ನ ಅನಾಥರು ಅಂತ ನಾನು ಯಾವತ್ತೂ ಹೇಳೋದಕ್ಕೆ ಇಷ್ಟಪಡಲ್ಲ. ಅವ್ರನ್ನ ದೇವ್ರ ಮಕ್ಕಳು ಅಂತ ಹೇಳ್ತೀನಿ. ಇವತ್ತು ಅಷ್ಟೂ ದೇವ್ರ ಮಕ್ಕಳಿಗೆ ಆಶ್ರಯ ಯೋಗೇಶ್ ಕೊಟ್ಟಿದ್ದಾನೆ ಅಂದ್ರೆ ಅದು ತುಂಬಾ ತಪ್ಪಾಗತ್ತೆ. ಆ ಭಗವಂತ ಶನೇಶ್ವರ ಸ್ವಾಮಿಯವರ ಆಶೀರ್ವಾದ, ಶ್ರೀ ಶ್ರೀ ಶಿವಕುಮಾರ ಸ್ವಾಮೀಜಿಯವರ ಆಶೀರ್ವಾದ, ಜೊತೆಗೆ ಕರ್ನಾಟಕದಲ್ಲಿರ್ತಕ್ಕಂಥ ನಿಮ್ಮೆಲ್ಲರೂ ಪ್ರೀತಿ, ಪ್ರೋತ್ಸಾಹ, ಸಪೋರ್ಟು ನಿಜವಾಗ್ಲೂ ನನಗೆ ಮೈ ಜುಮ್ಮನತ್ತೆ. ಯಾಕೆ ಗೊತ್ತಾ,
ಎಲ್ಲೋ ಒಂದ್ ಹಳ್ಳಿಲಿರೋ ಹುಡುಗ ನಾನು, ನಮ್ಮನ್ನ ಇಷ್ಟು ಪ್ರೀತಿಸ್ತೀರಾ, ಇಷ್ಟು ಗೌರವಿಸ್ತೀರಾ, ಇಷ್ಟು ಆಶೀರ್ವಾದ ಮಾಡ್ತೀರಾ ಅಂದ್ರೆ ಎಷ್ಟು ಜನ್ಮದ ಪುಣ್ಯ ಅಂತ ನಾನು ಅನ್ಕೊಂತಾ ಇದ್ದೀನಿ. ಇನ್ನು 7 ಜನ್ಮ ಇದ್ರು ಇದೇ ಕರ್ನಾಟಕದಲ್ಲಿ ಹುಟ್ಟಬೇಕು, ಈ ತರ ಸೇವೆನೇ ಮಾಡ್ಬೇಕು ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಏನ್ ಹೇಳ್ಬೇಕಂತ ಗೊತ್ತಿಲ್ಲ, ನನ್ನ ಉಸಿರಿರೋವರೆಗೂ ಈ ಸೇವೆ ಖಂಡಿತವಾಗ್ಲೂ ಇರುತ್ತೆ. ಜೊತೆಗೆ ನಮ್ಮ ಗುರುಗಳ ಬಗ್ಗೆ ಹೇಳ್ಬೇಕು ಅಂದ್ರೆ ನಾನು ತುಂಬಾ ಚಿಕ್ಕವನು, ಅವ್ರಿಗೆ ಆಗಿರೋ ವಯಸ್ಸು ನನ್ಗೆ ಆಗಿ ಆ ವೈಬ್ರೇಷನ್ಸ್, ಗರ್ಭಗುಡಿ ಒಳಗ್ ಬೇರೆ ಕರ್ಕೊಂಡು ಹೋಗ್ಬಿಟ್ರಿ ನನ್ಗೆ. ಸೊ ಅದು ನನ್ನ ಪುಣ್ಯ, ಎಷ್ಟು ಜನ್ಮದ ಪುಣ್ಯನೋ, ನಮ್ಮ ತಂದೆ ತಾಯಿ ಆಶೀರ್ವಾದ. ಥ್ಯಾಂಕ್ ಯು ಸೋ ಮಚ್ ಈ ಒಂದು ಅವಕಾಶ ಮಾಡಿಕೊಟ್ಟಂತ ನಿಮ್ಮೆಲ್ಲ ಸ್ನೇಹಿತರಿಗೂ ಕೂಡ ನನ್ನ ಕಡೆಯಿಂದ ಹೃದಯಪೂರ್ವಕವಾಗಿ ಧನ್ಯವಾದಗಳು. ಹಾಗೆ ಚಾಮನಹಳ್ಳಿ ಗ್ರಾಮಸ್ಥರ ಎಲ್ಲರ ಪಾದಗಳಿಗೆ ನನ್ನ ಕಡೆಯಿಂದ ಇಲ್ಲಿಂದನೇ ನಮಸ್ಕಾರ. ಎಲ್ಲರೂ ಸಪೋರ್ಟ್ ಮಾಡಿ, ಆಶೀರ್ವಾದ ಮಾಡಿ. ನಮ್ಮ ಉದ್ದೇಶ ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ನಿಸ್ವಾರ್ಥ ಸೇವೆ. ನಾವು ಹೋಗುವಾಗ 4 ಜನ ಶಬಾಷ್ ಅಂತ ಬೆಂತಟ್ಟುವಂತ ಕೆಲಸಗಳಾಗಬೇಕು. ಇವತ್ತು ನಿಜವಾಗ್ಲೂ ಯಾವುದೋ ದುರುದ್ದೇಶ ಇಟ್ಕೊಂಡು ಹಣ ಮಾಡಬೇಕು ಅಂತ, ಅಥವಾ ಹೆಸರು ಮಾಡಬೇಕು ಅಂತ, ಅಥವಾ ಈ ಒಂದು ಕೆಲಸನ ತೋರಿಸಿ ಎಲೆಕ್ಷನ್ ಅಲ್ಲಿ ನಿಂತ್ಕೊಂಡು ಗೆಲ್ಲಬೇಕು ಅಂತನೋ, ಅಥವಾ ಯಾವುದೋ ಒಂದು ಸ್ಟಾರ್ ಆಗ್ಬೇಕು ಅನ್ನೋ ರೀತಿನಲ್ಲಿ ಕೆಲಸ ಮಾಡ್ತಾ ಇಲ್ಲ. ನಿಸ್ವಾರ್ಥ ಸೇವೆ ಮಾಡ್ತಾ ಇದೀವಿ. ಆ ನಿಸ್ವಾರ್ಥ ಸೇವೆಗೆ ನಿಮ್ಮೆಲ್ಲರೂ ಮನಸ್ಸಲ್ಲಿ ನಮ್ಗೆ ಜಾಗ ಕೊಡಿ ಅಂತ ಕೇಳ್ಕೊತೀನಿ. ದಯವಿಟ್ಟು ನಾವು ಮಾಡ್ತಿರೋ ಕೆಲಸ ಎಲ್ಲ ಗಮನಿಸ್ತಾ ಇದ್ದೀರಾ? ಎಷ್ಟು ಜನ ನೋಡ್ತಾ ಇದೀರಿ ಇಲ್ಲಿ? ಎಲ್ರು ನೋಡ್ತಾ ಇದ್ದೀರಾ? ಹಾಗಾದ್ರೆ ಏನಿಲ್ಲ, ನೀವು ಮಾಡ್ಬೇಕಾದ್ರೆ ಅಷ್ಟೇ. ನೀವೆಲ್ಲ ಏನ್ ದುಡ್ಡು ಕೊಟ್ಟು ಸಹಾಯ ಮಾಡ್ಬೇಕು ಅಂತ ನೀವು ದುಡ್ಡು ಕೊಟ್ಟು ಸಹಾಯ ಮಾಡ್ಬೇಕು ಅಂತ ಏನಿಲ್ಲ. ನಿಮ್ ಮನ್ಸಲ್ಲಿ ನಾನು ನಿಮ್ ಮನೆ ಮಗ ಅನ್ಕೊಂಡ್ಬಿಟ್ರೆ ಸಾಕು, ನಾನು ಅಲ್ಲೇ ಅರ್ಧ ಗೆದ್ಬಿಡ್ತೀನಿ. ಸೊ ಅಣ್ಣ ಚೆನ್ನಾಗಿದ್ದೀರಾ? ಇವ್ರ ಬಗ್ಗೆನೂ ಹೇಳಲೇಬೇಕು. ಪಾಪ ನಮ್ಮ ಆಶ್ರಮಕ್ಕೆ ಬಂದು ಸೇವೆ ಸಲ್ಲಿಸ್ತಾರೆ, ಇವ್ರಿಗೂ ಕೂಡ ಜೋರಾಗಿ ಒಂದ್ಸತಿ ಕ್ಲಾಸ್ ಮಾಡಿ ದಯವಿಟ್ಟು. ಆಮೇಲೆ ನಾನು ಏನೇ ಹೇಳ್ಬೋದು ಇವಾಗ, ಬಿಡಪ್ಪ ಮೈಕ್ ಕೊಟ್ಟವ್ರೆ, ಮಾತಾಡ್ತವ್ರೆ, ಹೇಳ್ತವ್ರೆ, ಅವ್ರ ಕಷ್ಟ ಸುಖನ ಹೇಳ್ಕತ್ತವ್ರೆ ಅಂತ. ಬಟ್ ನಾನ್ ಹೇಳೋದಕ್ಕಿಂತ ನಮ್ ಗುರುಗಳು ಅಲ್ಲಿ ಬಗ್ಗೆ ಹೇಳಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಗುರುಗಳೇ ಹೇಗಿದೆ? ದಯವಿಟ್ಟು ಎಲ್ಲರೂ ಕುತ್ಕೊಬೇಕು ಅಂತ ನಾನು ಕೇಳ್ಕೊತೀನಿ. ದಯವಿಟ್ಟು ಕುತ್ಕೊಬೇಕು, ತುಂಬಾ ಮುಖ್ಯವಾದ ವಿಷಯ ಇದು. ದಯವಿಟ್ಟು ಕುತ್ಕೊಂಡ್ರೆ ನಾನು ಮಾತಾಡ್ತೀನಿ 1-2 ವಿಷಯ. ಯೋಗೇಶ್ ಅವ್ರನ್ನ ಇನ್ವೈಟ್ ಮಾಡಕ್ ಹೋಗಿದ್ವಿ, ನಾವು ಮತ್ತೆ ರಾಘವೇಂದ್ರ, ನಮ್ಮ ಪ್ರಜ್ವಲ್. ಅಲ್ಲಿ ಕಂಡಂತ ದೃಶ್ಯ ನೋಡೋ 2 ಕಣ್ಣಲ್ಲಿ ಕಣ್ಣೀರ್ ಬರಲ್ಲ, ರಕ್ತ ಬರ್ತದೆ. ಆದ್ರೆ ಆ ತರ ಸೇವೆ ಮಾಡ್ತಾವ್ರೆ. ಇವತ್ತು ಈ ಚಿಕ್ಕ ವಯಸ್ಸಲ್ಲ ಸೇವೆ ಮಾಡಕ್ಕೆ ಎಲ್ಲರಿಗೂ ಸೌಭಾಗ್ಯ ಸಿಗಲ್ಲ. ಇವತ್ತು ಯೋಗೇಶ್ ಅವರ ಒಂದು ಜೋರಾಗಿ ಒಂದು ತಪ್ಪಳೆ ತಟ್ಟಿ. ಏಕೆಂದ್ರೆ ಹಣ ಕೂಡ ಯಾರು ಬೇಕಾದ್ರೆ ಸೇವೆ ಮಾಡ್ತಾರೆ, ಹಣ ಮುಖ್ಯ ಅಲ್ಲ. ಕಷ್ಟದಲ್ಲಿರೋರಿಗೆ ಕಾಪಾಡ್ತಾರಲ್ಲ ಅವರು ದೇವರು, ಅದೇ ಯೋಗೇಶ್ ಅವರು. ಜೋರಾಗಿ ಒಂದು ಚಪ್ಪಳೆ ಬರಲಿ. ಆಮೇಲೆ ಮುಖ್ಯವಾದ ವಿಚಾರ ಏನು ಅಂತಂದ್ರೆ, ಈಗ ಒಂದು ದೊಡ್ಡ ಮಟ್ಟದಲ್ಲಿ ಅವರ ಸೊಂಟೆಗಲ್ ಗ್ರಾಮದಲ್ಲಿ ಒಂದು ಆಶ್ರಮ ಕಟ್ತಾ ಇದ್ದಾರೆ. ಅಂದಾಜು ವೆಚ್ಚ ಒಂದು 5 ಕೋಟಿ ಇರ್ಬೋದಣ್ಣ? ಅಲ್ಲ ಇರ್ಲಿ, 5 ಕೋಟಿ ಹಣ ಬಂದು ಅಣ್ಣವ್ರು ಏನ್ ಸಂಪಾದನೆ ಮಾಡಿರೋದಲ್ಲ, ನಿಮ್ಮಂತೆ ಜನಗಳು ಸೇವೆ ಕೊಟ್ಟಿರುವಂತ ಆಶ್ರಮಕ್ಕೆ 5 ಕೋಟಿ ಎಲ್ಲಪ್ಪ ಬಂದು ಜನ ಯೋಗೇಶ್ವರ ಹತ್ರ ಅಂತ ಒಂದು ಪ್ರಶ್ನೆ ಇರ್ಬೋದು. ಇರ್ಬೋದಾ? 5 ಕೋಟಿ ಆಶ್ರಮ ಇನ್ನೂ ಕಟ್ಟಿಲ್ಲ, ಕಟ್ಟಬೇಕು. ಕಟ್ತೀವಿ, ನೀವೆಲ್ಲಾರು ಕೈ ಜೋಡಿಸ್ಬೇಕು ದಯವಿಟ್ಟು. ಯಾಕಂದ್ರೆ ಅಲ್ಲಿ 165 ಜನ ತುಂಬಾ ನರಳ್ತಾ ಇದಾರೆ, ತುಂಬಾ ನರಳ್ತಾರ ಅನಾಥರಾಗಿ. ಅದು ಮುಂದೆ ನಮ್ಮ ರಗಣ ಮಾತಾಡ್ತಾರೆ, ಯಾಕಂದ್ರೆ ಅವ್ರಿಗೆಲ್ಲ ವಿಚಾರ ಹೇಳಿದೀನಿ, ಮುಂದೆ ಮಾತಾಡಿ. ನಿಜಾಗ್ಲೂ ನೋಡಿ, ಇವ್ರು ಯಾವಾಗ್ಲೂ ಪ್ರತಿ ವಿಡಿಯೋದಲ್ಲೂ ದೇವರ ಮಕ್ಕಳು ಅಂತಾರೆ. ದೇವರ ಮಕ್ಕಳು ಅಂದ್ರೆ ನಾವು ಇವತ್ತು ಈ ಸ್ವರ್ಗದಲ್ಲೇ ಬಂದಿದ್ದೀರ, ಸ್ವರ್ಗನೇ ಸರ್ ಇದು. ಆ ಸ್ವರ್ಗದಲ್ಲಿ ನೀವು ಆಲ್ರೆಡಿ ಅಲ್ಲಿ ರೆಡಿ ಮಾಡ್ತಾ ಇದ್ದೀರಾ. ನಿಜವಾಗ್ಲೂ 2 ಎಕರೆ ಜಾಗದಲ್ಲಿ 165 ಮಕ್ಕಳನ್ನ ನೋಡಿ. ಎಷ್ಟೋ ಜನ ತಂದೆ ತಾಯಿಗಳನ್ನ ಮಕ್ಕಳು ಬಿಟ್ಬಿಡ್ತೀವಿ ನಾವು, ಅವ್ರು ಎಲ್ಲೋ ಒಂದ್ ಕಡೆ ಇರ್ತಾರೆ, ಯಾರು ನೋಡ್ಕೊತಾ ಇಲ್ಲ. ಅಂತವ್ರನ್ನ, ಕೈ ಕಾಲು ಇಲ್ದವ್ರನ್ನ, ಗಾಯ ಆಗಿರೋರ್ನ, ಮೈಕೈ ನೋವಾಗಿರೋರ್ನ, ಎಷ್ಟೋ ಮೂಲೆಯಲ್ಲಿ ಮಲಗಿರೋರ್ನ ಜನಶ್ರೀ ಅಣ್ಣವರು, ಯೋಗೇಶ್ ಅಣ್ಣವರು ಬಹಳ ಅದ್ಭುತವಾಗಿ ಸ್ವಂತ ಮಕ್ಕಳು ನೋಡ್ಕೋದಿಲ್ಲ. ಹೇಳ್ಬೇಕು ಅಂದ್ರೆ ಅವರು ಸ್ವಂತ ತಂದೆ ತಾಯಿ ತರ ಬಹಳ ಪ್ರೀತಿಯಿಂದ, ಸ್ನೇಹದಿಂದ ನೋಡ್ಕೊತಾ ಇದ್ದಾರೆ. ನಾವೆಲ್ಲ ಹೋಗಿದ್ವಿ. ನಾವು ಏನ್ ಮಾಡ್ಬೇಕು ಇವಾಗ ಅಂತ ಪ್ರೆಸೆಂಟ್ ಆಗಿ ಅವ್ರ ಕೈಲಿ ಅವ್ರು ಮಾಡುವಂತ ಸೇವೆಯಲ್ಲಿ ನೋಡಿ. ರಾಮ ಅವಾಗ ಸೇತುವೆ ಕಟ್ಬೇಕಾದ್ರೆ ಅಡಿನೂ ಮಳ್ಳೆ ಉಳ್ಳಾಡ್ಬಿಟ್ಟು ಸೇತುವೆ ಕಟ್ಟಿ ಸಹಕಾರ ಕೊಡ್ತಂತೆ. ಹಂಗೆ ನಾವು ಒಂದೊಂದು ಮೂಟೆ ಸಿಮೆಂಟ್ಗೆ ಅಥವಾ ಒಂದೊಂದು ಇಟ್ಟಿಗೆಗೆ ನಮ್ ಕೈಲಾದಷ್ಟನ್ನ ಅವ್ರು ಕಟ್ತಾ ಇರುವಂತ ಆಶ್ರಮಕ್ಕೆ ನಾವೆಲ್ಲ ಸಹಕಾರ ಕೊಟ್ರೆ ನೋಡಿ, ಮನುಷ್ಯ ಕೊಡೋದು ಮನೆ ತನಕ, ಭಗವಂತ ಕೊಡೋದು ಕೊನೆ ತನಕ. ಆ ಭಗವಂತ ಕೊಡುವಂತ ಸೇವೆಯನ್ನ ಇವರು ಮಾಡ್ತಾ ಇದ್ದಾರೆ ಯೋಗೇಶ್ ಅಣ್ಣವರು. ಈಗ ಈ ಅಣ್ಣವ್ರು ಬರ್ತಾ ಇದಾರೆ. ಯೋಗೇಶ್ ಅಣ್ಣವರ ಒಂದು ಪರವಾಗಿ ದಯವಿಟ್ಟು ನಿಮ್ ಕೈಲಿ ಎಷ್ಟರಲ್ಲಿ ಭಗವಂತ ಸಂಕಲ್ಪ ಕೊಡ್ತಾನೆ, ಅದು 10 ಮೂಟೆ ಆಗಿರ್ಬೋದು, 1000 ಮೂಟೆ ಆಗಿರ್ಬೋದು, 1 ಮೂಟೆ ಆಗಿರ್ಬೋದು, ದಯವಿಟ್ಟು ಅವರಿಗೆ ನಾವು ಬರೀ ಕಳಿಸಬೇಡಿ. ದಯವಿಟ್ಟು ಅವ್ರನ್ನ ನಾವು ತುಂಬ ಹೃದಯದಿಂದ
ಜೋರಾಗಿ ಚಪ್ಪಾಳೆ ಹೊಡೀರಿ. ಅಂತ ಮಹಾನ್ ವ್ಯಕ್ತಿ ಅವರು ಒಂದು ಶಕ್ತಿ ಅಂತ ಹೇಳ್ಬೋದು. ಇಡೀ ಭಾರತ ದೇಶದಲ್ಲಿ ಸಾವಿರಾರು ಜನ ಆಶ್ರಮ ಕಟ್ಟಲು ನೋಡಿದೀವಿ. ಇವತ್ತು ಅವರು ಇಲ್ಲಿ ಬಂದು ನಿಲ್ಲಿಸಿದ್ದಾರೆ ಅಂದ್ರೆ ಶ್ರೀ ಶನೇಶ್ವರ ಸ್ವಾಮಿ ಎಲ್ಲ ದೇವರ ಮಕ್ಕಳಿಗೆ ಹೀಗೇನೆ ಅಣ್ಣವ್ರಿಗೆ ಆಯುಸ್ಸು ಆರೋಗ್ಯ ಕೊಟ್ಟಿ ಪರಮಾತ್ಮ ಒಂದ್ಸಲ ಅಣ್ಣವ್ರನ್ನ ಮೌಂಟ್ ಅಬು ಬರ್ಲಿ ಅಂತ ಕೇಳ್ಕೊತೀನಿ. ಶಿವನ ದರ್ಶನ ಮಾಡಿ ಅಂತ ಒಂದು ಪುಣ್ಯ ಸೇವೆಯನ್ನ ಅವರು ನೋಡ್ಲಿ ಅಂತ ಹೇಳ್ತಾ ಈಗ ನಿಮ್ ಜೊತೆನೆ ಬರ್ತೀನಿ ಮಗಳೇ, ಕರ್ಕೊಂಡೋಗಿ. ಬಹಳ ಖುಷಿ ಆಗುತ್ತೆ. ನೀವು ಕೊಡುವಂತ ಒಂದೊಂದು ರೂಪಾಯಿ ಕೂಡ ಸಾವಿರಾರು ಜನಕ್ಕೆ ವಿದ್ಯಾಭ್ಯಾಸಕ್ಕೆ, ಊಟಕ್ಕೆ ತುಂಬಾ ಹೆಲ್ಪ್ ಆಗತ್ತೆ. ನೀವೆಲ್ಲ ಅನ್ಕೋತಾ ಇರ್ಬೋದು ಸರ್ಕಾರದ ಅನುದಾನಗಳಿಂದ ಯೋಗೇಶ್ ಇದನ್ನೆಲ್ಲ ಮಾಡ್ತಿದ್ದಾರೆ, ಸಂಘ ಸಂಸ್ಥೆಯ ಹಣದಿಂದ ಮಾಡ್ತಿದ್ದಾರೆ ಅಂತ. ಖಂಡಿತವಾಗ್ಲೂ ಇಲ್ಲ. ಎಲ್ಲ ನಿಮ್ಮಂತವ್ರ ಆಶೀರ್ವಾದ, ಪ್ರೀತಿ. ಒಬ್ಬ ಟ್ಯಾಕ್ಸಿ ಡ್ರೈವರ್ ಆಗಿದ್ದವನ್ನ ಇವತ್ತು ಜನಸ್ನೇಹಿ ಯೋಗೇಶ್ ಮಾಡಿದೀರಾ. ನಮ್ ಕೊನೆ ಉಸಿರಿರೋವರೆಗೂ ಒಬ್ಬ ಸಾಮಾನ್ಯ ವ್ಯಕ್ತಿಯಾಗಿ, ಸಾಮಾನ್ಯ ಪ್ರಜೆಯಾಗಿ ನನ್ನ ಕೈಲಾದಂತ ಸೇವೆಯನ್ನ ನಿಸ್ವಾರ್ಥವಾಗಿ ಮಾಡ್ತಾ ಶ್ರೀ 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 ಶಿವಕುಮಾರ ಸ್ವಾಮೀಜಿಯವರ ಪಾದದ ಧೂಳ್ ತರ ಬದುಕಬೇಕು ಅನ್ನೋದೇ ನನ್ನ ಆಸೆ. ಸೊ ಎಲ್ಲರೂ ಸಪೋರ್ಟ್ ಮಾಡಿ. ನಿಮ್ಗೇನಾದ್ರೂ ಇನ್ನೂ ಆಶ್ರಮದ ಬಗ್ಗೆ ವಿವರಗಳು ಬೇಕು ಅಂದ್ರೆ ಜನಸ್ನೇಹಿ ಚಾರಿಟೇಬಲ್ ಟ್ರಸ್ಟ್ ಯೂಟ್ಯೂಬ್, ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಅಂತ ಗಮನಿಸಬಹುದು. ಹಾಗೆ ಒಂದ್ಸತಿ ಭೇಟಿ ಕೂಡ ಮಾಡಬಹುದು. ಏನ್ ಇಲ್ಲಿಂದಾನೇ ಸಹಾಯ ಮಾಡಬೇಕು ಆ ತರದ್ ಯಾವುದೇ ಅಪೇಕ್ಷೆ ಇಲ್ಲ. ದಯವಿಟ್ಟು ಒಂದ್ಸತಿ ಭೇಟಿ ಕೊಡಿ. ಮುಖ್ಯವಾಗಿ ನಿಮ್ಮ ಮಕ್ಕಳುಗಳಿಗೆ ಆಶ್ರಮಗಳಿಗೆ ಕರ್ಕೊಂಡ್ಬಂದು ತೋರಿಸಿ ಕಷ್ಟ, ಸುಖ, ದುಃಖ ಅಂದ್ರೆ ಏನು, ತಂದೆ ತಾಯಿ ವ್ಯಾಲ್ಯೂಸ್ ಏನು, ಅಜ್ಜ ಅಜ್ಜಿ ವ್ಯಾಲ್ಯೂಸ್ ಏನಂತ ಸ್ವಲ್ಪ ತಿಳ್ಕೊತಾರೆ. ರಜಾ ದಿನಗಳಲ್ಲಿ ಕನಿಷ್ಠ ಪಕ್ಷ ಮಕ್ಕಳನ್ನ ಅಲ್ಲಿ 2-3 ತಿಂಗಳು ವೇಸ್ಟ್ ಆಗಿ ಅವ್ರನ್ನ ಹಾಳು ಮಾಡೋ ಬದಲು ಯಾವ್ದಾದ್ರು ಆಶ್ರಮಗಳಿಗೆ ಕರ್ಕೊಂಡೋಗಿ ಒಂದು 15 ದಿವಸ ಸೇವೆ ಮಾಡಿಸಿ ಕೊನೆಗಾಲದಲ್ಲಿ ನಿಮ್ಮನ್ನ ಚೆನ್ನಾಗಿ ನೋಡ್ಕೊತಾರೆ ಅನ್ನೋದು ನನ್ನ ಒಂದು ಭಾವನೆ. ಸೊ ಎಲ್ರಿಗೂ ಒಳ್ಳೇದಾಗ್ಲಿ. ಈ ಕ್ಷೇತ್ರಕ್ಕೆ ಕರೆದಿದ್ದಕ್ಕೆ ಶ್ರೀನಿವಾಸನ್ ಅವ್ರಿಗೆ ಇಲ್ಲಿರ್ತಕ್ಕಂಥ ಎಲ್ರಿಗೂ ಕೂಡ ನನ್ನ ಕಡೆಯಿಂದ ಹೃದಯಪೂರ್ವಕವಾಗಿ ಧನ್ಯವಾದಗಳು. ಎಲ್ರಿಗೂ ಒಳ್ಳೇದಾಗ್ಲಿ. ಶನೇಶ್ವರ ಸ್ವಾಮಿಯವರು ಎಲ್ರಿಗೂ ಒಳ್ಳೇದ್ ಮಾಡಿ. ನಮಸ್ಕಾರ. ದೇವಸ್ಥಾನಕ್ಕೆ ಕೊಡಿ, ನಮ್ಮ ದೇವಸ್ಥಾನ ಅಭಿವೃದ್ಧಿ ಮಾಡಿ ಅಂತ ಕೇಳ್ತಾ ಇಲ್ಲ. ಒಂದು ಅನಾಥಾಶ್ರಮ ಚೆನ್ನಾಗಾಗ್ಲಿ. ಕಾರಣ ಏನಂದ್ರೆ ಅಲ್ಲಿ 100 ಜನಕ್ಕೆ ಅನ್ನ ಸಿಗುತ್ತೆ, ಅಸಹಾಯಕ ಊಟ ಸಿಗುತ್ತೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಅವ್ರ ಮನೆ ಬಂದು ಭೇಟಿ ಕೊಟ್ಟು ನೋಡಿ ಅವ್ರಿಗೊಂಥರ ತಲೆ ಕೆಟ್ಟೋಯ್ತು. ಏನಿದು ಈ ಕಾಡಲ್ಲಿ ಬಂದು ಈ ಲೆವೆಲ್ಗೆಲ್ಲ ಯೋಚನೆ ಮಾಡಿದಾನೆ ಹುಡುಗ ಅಂತ. ಬಟ್ ನಾನು ಶನೇಶ್ವರ ಸ್ವಾಮಿ ಅಂದ್ರೆ ನನ್ನ ಜೀವ, ನನ್ನ ಪ್ರಾಣ. ಸೊ ಅವರು ಆಜ್ಞೆ ಅಷ್ಟೇ, ಅವ್ರು ಏನ್ ಮಾಡುವಂತಾರ ಅದನ್ನ ಮಾಡ್ತೀನಿ. ಅದು ಸಂಪೂರ್ಣ ಕೆಲಸವನ್ನು ಅವ್ರು ನೋಡ್ಕೊಂಡು ಹೋಗ್ತಿದ್ದಾರೆ, ಅವ್ರು ಆಶೀರ್ವಾದ ಮಾಡಿದ್ದಾರೆ, ಅವ್ರು ಬೆನ್ನೆಲುಬಾಗಿ ನಿಂತಿದ್ದಾರೆ ಅಂತ ಭಾವಿಸ್ತೀನಿ. ನಿಜವಾಗ್ಲೂ ದೇವ್ರನ್ನ ನಂಬಿದ್ರೆ ಖಂಡಿತ ನಾವು ಹಾಳಾಗೋದಕ್ಕೆ ಸಾಧ್ಯ ಇಲ್ಲ. ಮನುಷ್ಯನ ನಂಬಿ ಮೋಸ ಹೋಗೋ ಚಾನ್ಸಸ್ ತುಂಬಾ ಇರುತ್ತೆ, ಆದ್ರೆ ದೇವ್ರನ್ನ ನಂಬಿದ್ರೆ ಖಂಡಿತ ನಮ್ಗೆ ಯಾವತ್ತೂ ಮೋಸ ಆಗಲ್ಲ. ಶ್ರೀ ಶ್ರೀ ಜಾಸ್ತಿ ಯೋಗೇಶ್ವರ ಅವರಿಗೆ